ಸೊ ಹೆಲೋ ಮಕ್ಕಳೇ, ಈ ಟೇಬಲ್ ಆಫ್ ಸಬ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟು. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ನಲ್ಲಿ ತುಂಬ ಯೂಸ್ಫುಲ್ ಇದೆ. ಸೊ ಇದರ ಮೂಲಕ ಎಲ್ಲ ಎಕ್ಸಾಮ್ನಲ್ಲಿ ಬೋರ್ಡ್ ಎಕ್ಸಾಮ್ ಆಗಲಿ, PUC KCT ಎಕ್ಸಾಮ್ ಆಗಲಿ ಇದರೊಳಗೆ ಬಂದೇ ಬರುತ್ತೆ. ಫಸ್ಟಿಗೆ ಇಂಥ ಇಕ್ವೇಷನ್ ಬಂದರೆ ಎ ಇಂಟು ಸೈನ್ ಟೀಟಾ ಅಂಥೇಳಿ ಎಕ್ಸ್ ವ್ಯಾಲ್ಯೂ ತೊಗೋಬೇಕು. ಇಲ್ಲಾಂದರೆ ಎ ಇಂಟು ಕಾಸ್ ಟೀಟಾ, ಮ್ಯಾಕ್ಸಿಮಮ್ ನಾವು ಎ ಇಂಟು ಸೈನ್ ಟೀಟಾ ತೊಗೊಂಡು ಅದನ್ನು ಕನ್ವರ್ಟ್ ಮಾಡ್ಕೊತೀವಿ ಎ ಕಾಸ್ ಟೀಟಾಗೆ. ಮತ್ತು ಇದನ್ನು ಪ್ಲಸ್ ಇದ್ದರೆ ಟ್ಯಾನ್ ಟೀಟಾ ಇಲ್ಲಾಂದರೆ ಕಾಟ್ ಟೀಟಾ ಯೂಸ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟು, ನೀವು ಬ್ಯಾಟ್ ಹಾಕಲೇಬೇಕು. ಇವಾಗ ಇದ್ರದ್ದು ಏನು ಶಾರ್ಟ್ಕಟ್ ಇಲ್ಲ. ಮತ್ತು ರೂಟ್ ಒಳಗೆ x² - a², ಆವಾಗ ಎ ಸಿಕೆಂಡ್ ಟೀಟಾ ಇಲ್ಲ ಅಂದರೆ ಎ ಕೋ ಸಿಕೆಂಡ್ ಟೀಟಾ ಬರುತ್ತೆ. ಎ ಪ್ಲಸ್ ಎಕ್ಸ್ ಎ ಮೈನಸ್ ಎಕ್ಸ್ ಇದ್ದರೆ, ಇಲ್ಲಾಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಎಕ್ಸ್ಚೇಂಜ್ ಆದರೆ ರೂಟ್ನಲ್ಲಿ, ಆವಾಗ ಕಾಸ್ ಟೀಟಾ ಇಲ್ಲಾಂದರೆ ಎ ಕಾಸ್ 2 ಟೀಟಾ. ಇದರೊಳಗೆ ಸ್ವಲ್ಪ ನೀವು ಎಚ್ಚರಿಕೆ ವಹಿಸಬೇಕು. ಅದರ ನಂತರ ಈ ಫಾರ್ಮ್ಯಾಟಿಗೆ ಈ ಇಕ್ವೇಷನ್ ಯಾವಾಗ ನೆನ್ಪಿಟ್ರಿ, ಎ ಮೈನಸ್ ಎಕ್ಸ್ ಇದೆ, ಬೇರೆ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಬೇರೆ ಬರುತ್ತೆ. ಏಕೆಂದರೆ ಇದರೊಳಗೆ x - b ಎಲ್ಲ ಕಡೆ ಸೇಮ್ ಇದೆ. ಇದರೊಳಗೆ x - b ಇದೆ. ಇದರೊಳಗೆ ಏನಂದರೆ a ಮೈನಸ್ ಎಕ್ಸ್ ಇದೆ, ಇದರೊಳಗೆ x - a ಇದೆ. ಇದರೊಳಗೆ ಫಸ್ಟಿಗೆ ಕಾಸ್ ತೊಗೋಬೇಕು. ಇಲ್ಲೇ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಮತ್ತು ಬಿ ಇಟ್ಟು, ಇಲ್ಲೇ ಎ ಸೆಕೆಂಡ್ ಸ್ಕ್ವೇರ್ ಪ್ಲಸ್ ಬಿ ಟ್ಯಾನ್ ಸ್ಕ್ವೇರ್ ತೊಗೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನೊಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡ ನಂತರ ಇಲ್ಲಾಂದರೆ ಬರ್ಕೊಂಡು ಬ್ಯಾಟ್ ಮಾಡಲೇಬೇಕು. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಡಿಫ್ರೆನ್ಸಿಯೇಷನ್ದು ಎಷ್ಟು 5 ಲೆಸನ್ಸ್ ಇದ್ದಾವೆ. 5 ಲೆಸನ್ಸ್ನಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಕ್ಯಾಲ್ಕುಲಸ್, ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಇದು ಯೂಸ್ ಆಗುತ್ತೆ. ಇದರೊಳಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಯೂಸ್ ಆಗುತ್ತೆ. ಟೋಟಲ್ 5 ಲೆಸನ್ಸ್ನಲ್ಲಿ ಯೂಸ್ ಆಗುತ್ತೆ ಈ ಟೋಟಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ.